ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀ ನಿಖಿಲ್ ಕುಮಾರಸ್ವಾಮಿ ರವರ ಹುಟ್ಟುಹಬ್ಬವನ್ನು ಭಾರೀ ಅದ್ದೂರಿಯಿಂದ ಜೆಪಿ ಭವನದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ಬೆಂಗಳೂರು ನಗರ ಜನತಾದಳ ಅಧ್ಯಕ್ಷರಾದ ಎಚ್.ಎಂ. ರಮೇಶ್ ಗೌಡರವರು ಶುಭ ಕೋರಿದರು. ದಯಮಾಡಿ ಎಲ್ಲರೂ ಕೂಡ ಲೈನಲ್ಲಿ ಬನ್ನಿ. ದಯಮಾಡಿ ಯಾರು ಅವಕಾಶ ಮಾಡಿಕೊಡಿ. ಶಾಂತಿ ಸಮಾಧಾನ ಒಂದು ಅವಕಾಶ ಕೊಡ್ಬೇಡಿ. ಸಿಟಿಯನ್ನು ಎಲ್ಲೂ ಹೋಗ್ತಾರೆ. ದಯವಿಟ್ಟು ಬಂದಿರೋ ಸಾಮಾನ್ಯದಿಂದ ಬಂದಿರೋ ಅವಕಾಶ ಕೊಡಿ. ರಾಜ್ಯ ದಯವಿಟ್ಟು ದಯವಿಟ್ಟು ಹಾಜರಾದರು. ದಯವಿಟ್ಟು ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣರವರ ಬರ್ತ್ಡೇಯನ್ನು 37 ವಸಂತಗಳನ್ನ ಮುಗಿಸಿ 38ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರು ಈಗಾಗಲೇ ಪಕ್ಷದ ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಸಹ ಪಕ್ಷದ ಸದಸ್ಯತ್ವ ಅಭಿಯಾನ ಮಾಡೋದ್ರ ಮುಖಾಂತರ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನು ಮುಂದಿನ ದಿನಗಳಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಪಕ್ಷದ ನೇತೃತ್ವವನ್ನು ಇದೇ ರೀತಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಅವರು ಎಲ್ಲ ರಾಜ್ಯದ ಯುವಕರನ್ನ, ಮಹಿಳೆಯರನ್ನ, ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳನ್ನ ಎಲ್ಲರನ್ನೂ ಸಹ ಇದೇ ರೀತಿ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆ ಅವ್ರೇನು ಇವಾಗ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ.
ಮುಂದಿನ ದಿನಗಳು ಇದೇ ತರ ಎಲ್ಲ ರಾಜ್ಯದ ನಾವು ಎಲ್ಲ ಸಹ ಅವ್ರ ಜೊತೆಯಲ್ಲಿ ಸೇರಿ ಅವ್ರೇನ್ ಸಂಘಟನೆಯನ್ನು ಮಾಡ್ಲಿಕ್ಕೆ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರ ತರಲಿಕ್ಕೆ ಅವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದಲ್ಲಿ ನಾವೆಲ್ಲ ಅವರ ಹಿಂದೆ ಇದ್ದು ಅವರ ಏನು ಸಂಘಟನೆಯ ಒಂದು ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಯಾಕೆಂತಂದ್ರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳವರ ಮೊಮ್ಮಗ, ಈ ರಾಜ್ಯದಲ್ಲಿ ಕುಮಾರಣ್ಣವರು ಅಂತಂದ್ರೆ ಅವ್ರದೇ ಆದಂತ ಒಂದು ವ್ಯಕ್ತಿಗತವಾದಂತಹ ಒಂದು ಛಾಪನ್ನ ಮೂಡಿಸಿರ್ತಕ್ಕಂಥವ್ರು. ಅವರ ಸುಪುತ್ರರಾಗಿ ಅವರೇನು ಈ ಒಂದು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷವನ್ನ ಈ ರಾಜ್ಯದಲ್ಲಿ ಈಗಾಗಲೇ 25 ವರ್ಷ ಏನು ಪೂರೈಸಿದ್ದಾರೆ. ಆ 25 ವರ್ಷ ಪೂರೈಸ್ತಕ್ಕಂಥದ್ದು ಒಂದು ಪ್ರಾದೇಶಿಕ ಪಕ್ಷಕ್ಕೆ ಸುಲಭದ ಮಾತಲ್ಲ. ಹಾಗಾಗಿ ಏನು ಈಗಾಗಲೇ ಎಲ್ಲ ಇಡೀ 31 ಜಿಲ್ಲೆಗಳಲ್ಲೂ ಸಹ ನಾನು ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರ ಸೇರಿದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಏನು ಈಗ ಬೆಳ್ಳಿ ಮಹೋತ್ಸವನ, ರಜತ ಮಹೋತ್ಸವನ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಅಷ್ಟೇ ಅಲ್ಲ ಅವರು ಈಗಾಗಲೇ ಸುಮಾರು 80 ವಿಧಾನಸಭಾ ಕ್ಷೇತ್ರಗಳನ್ನ ಈಗಾಗಲೇ ಅವರು ಸಂಘಟನೆ ದೃಷ್ಟಿಯಿಂದ ಹೋಗಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ಮಾಡಿದ್ದಾರೆ. ಇನ್ನು ಮುಂದೆ ದಿನಗಳಲ್ಲಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಅದೇ ರೀತಿ ಸಂಘಟನೆಯನ್ನ ಕಟ್ಟಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಶ್ರಮಿಸ್ಲಿ ಅಂತೇಳಿ ಆ ತಾಯಿ ಶ್ರಮಿಸ್ಲಿಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಅವ್ರಿಗೆ ಹೆಚ್ಚು ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೀವಿ. 24ನೇ ತಾರೀಕು ಈಗಾಗಲೇ ಹಾಸನದಲ್ಲಿ ಏನು ಸಮಾವೇಶವನ್ನ ನಡೆಸಬೇಕು ಅಂತೇಳಿ ಅಲ್ಲಿ ನಮ್ಮ ಪಕ್ಷದ ನಾಯಕರು, ನಮ್ಮ HD ರೇವಣ್ಣ ಸಾಹೇಬರು ಅವರ ನೇತೃತ್ವದಲ್ಲಿ ಈಗಾಗಲೇ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ, ನಿಖಿಲ್ ಕುಮಾರಣ್ಣ, ಅಲ್ಲಿ ನಮ್ಮ ಡಾಕ್ಟರ್ ಸೂರಜ್ ರೇವಣ್ಣರವರು ಹಾಗೂ ಇವರೆಲ್ಲರೂ ಸೇರಿ ಹಾಸನ ಜಿಲ್ಲೆಯ ಎಲ್ಲ ಶಾಸಕರು ಆದಿಯಾಗಿ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನವನ್ನ ಸೇರಿಸಬೇಕು ಅಂತೇಳಿ ಈಗಾಗಲೇ ಸಮಾವೇಶ ಮಾಡಬೇಕು ಅಂತೇಳಿ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆನೂ ಸಹ ಕುಮಾರಣ್ಣವರಲ್ಲಿ ಹೋಗಿ ಆ ಪೂರ್ವ ಸಿದ್ಧತೆಗಳ ಬಗ್ಗೆ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಸಾಕಷ್ಟು ಜನಸಂಖ್ಯೆ ಬರೀ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಅಭಿಮಾನಿಗಳು, ಆ JDS ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಎಲ್ಲ ಕಡೆಯಿಂದನೂ ಸಹ ಜನ ಬರ್ತಾರೆ. ಹಾಗಾಗಿ ಆ ಏನು ಸಮಾವೇಶ ಈಗೇನು ಮಾಡ್ತಾ ಇದ್ದಾರಲ್ಲ, ಈಗಾಗಲೇ ಅಲ್ಲಿ ಕಾಂಗ್ರೆಸ್ನವರು 2 ಸಮಾವೇಶ ಮಾಡಿ ಹಾಸನ ಜಿಲ್ಲೆಯಲ್ಲಿ JDS ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದ್ರೆ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಏನು ಮೈಸೂರು, ಹಳೆ ಮೈಸೂರು ಭಾಗ JDSನ ಭದ್ರಕೋಟೆ. ಯಾರಾದ್ರೂ 1-2 ಸಮಾವೇಶ ನಾವು ಮಾಡಿ ನಾವೇನೋ JDS ಏನೋ ಆಗೋಗ್ಬಿಟ್ಟಿದೆ, JDS ಮುಗಿಸ್ಬಿಟ್ಟಿದೀವಿ ಅಂತಂದ್ರೆ ಅದು ಅವರ ಭ್ರಮೆ. ಹಾಗಾಗಿ ಅದು ವಿಶೇಷವಾಗಿ ಹಾಸನ ಜಿಲ್ಲೆ ಅಂತ ಬಂದ್ರೆ ಅಭಿವೃದ್ಧಿ ಅಧಿಕಾರರು ಅಂತಂದ್ರೆ ಅದು HD ರೇವಣ್ಣ ಸಾಹೇಬರು. ಇವತ್ತು ಹೈನುಗಾರಿಕೆಯಲ್ಲಿ ಇರ್ಬೋದು, ಇವತ್ತು KMF ಇರ್ಬೋದು, ಇವತ್ತು ಯಾವುದೇ ಒಂದು ಹಾಸನದಲ್ಲಿ ಇವತ್ತೇನಾದ್ರೂ ಅಭಿವೃದ್ಧಿ ಆಗಿದೆ ದೊಡ್ಡ ಮಟ್ಟಕ್ಕೆ ಅಂತಂದ್ರೆ ಅದು HD ರೇವಣ್ಣ ಸಾಹೇಬರ ಕೊಡುಗೆ. ಹಾಗಾಗಿ ಅವ್ರ ನೇತೃತ್ವದಲ್ಲಿ ಇವತ್ತೇನು ಹಾಸನ ಜಿಲ್ಲೆಯಲ್ಲಿ ಸಮಾವೇಶ ನಡೀತದೆ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ. ಅಲ್ಲಿಂದ ಏನ್ ಮುಂದೆ ಬರ್ತಕ್ಕಂಥ ಎಲ್ಲ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿರ್ಬೋದು, ಆ ಎಲ್ಲ ಚುನಾವಣೆಗಳು ಸಹ JDSಗೆ ಏನು ಇದುವರೆಗೂ ಸಹ ಭದ್ರಕೋಟೆ ಅಂತಿತ್ತು ಅದು ಮುಂದುವರಿತೈತೆ.